ನಮಸ್ಕಾರ ಮೇಡಮ್. ಮೇಡಮ್ ನಮ್ಮಮ್ಮ ಪಾಪಮ್ಮ ಅಂತ. 2 ತಿಂಗಳಿಗೆ ಮುಂಚೆ ಗೊತ್ತಾಯ್ತು ಮೇಡಮ್. ಬಾಯಲ್ಲಿ ಸ್ವಲ್ಪ ಸೈಡ್ ಅಲ್ಲಿ ಅವ್ರಿಗೆ ಗುಳ್ಳೆ ತರ ಆಗಿತ್ತು, ಎರಡಿಕೆ ಆಗ್ತಾ ಇದ್ರು ಅವರು. ಅದ್ರಿಂದ ನಮಗ್ ಗೊತ್ತಾಯ್ತು ಮೇಡಮ್. ಅವ್ರಿಗೆ ಅವತ್ತಿನ ದಿನ ಊಟ ಮಾಡಕ್ ಆಗಿಲ್ಲ, ತುಂಬಾ ಉರಿತಾ ಇದೆ ಅಂತ ಹೇಳಿದ್ರು. ಗುಳ್ಳೆ ತರ ಆಗಿತ್ತಂತ ಪಕ್ಕದಲ್ಲಿರೋ ಕ್ಲಿನಿಕ್ ಹೋಗಿ ತೋರಿಸಿದ್ವಿ. 10 ಡೇಸ್ ಬಿಟ್ಟು ಇನ್ನು ಸ್ವಲ್ಪ ಜಾಸ್ತಿ ಆಯ್ತು ಅದು. ಅದರಿಂದ ಪಸ್ ಬರೋದು ಆ ತರ ಎಲ್ಲ ಆಯ್ತು. ಅಲ್ಲಿಂದ ಹಾಸ್ಪಿಟಲ್ ಅಲ್ಲಿ ಹೋಗಿ ತೋರಿಸಿದ್ವಿ. ಅಲ್ಲಿ ಅವರು ಬಯಾಪ್ಸಿಗೆ ಅದೆಲ್ಲ, ಅಲ್ಲಿಂದ 15 ಡೇಸ್ ಆದ್ಮೇಲೆ ರಿಪೋರ್ಟ್ ಬಂತು, ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು. ಬರ್ತಾ ಅವ್ರಿಗೆ ಜಾಸ್ತಿನೇ ಆಗೋಯ್ತು ಮೇಡಮ್. ಅದು ಫುಲ್ ಇವಾಗ ವೀಸಿಂಗ್ ಆಗೋದು, ಊದ್ಕೊಂಡಿರೋದು ಅದೆಲ್ಲ ಆಗೋಯ್ತು. ಸ್ಮೆಲ್ ಬರೋದು ಬಾಯೆಲ್ಲ. ಮೌತ್ ಕ್ಯಾನ್ಸರ್ ಅಂತ ಹೇಳಿದ್ ಮೇಡಮ್ ಅವರು. ಎಳೆಡಿಕೆ ಆಗ್ತಾ ಇದ್ರು. ಈ ಫುಲ್ ಇದೆಲ್ಲ ತೆಗೆದು ಬಿಡ್ಬೇಕು ಅಂತ ಹೇಳಿದ್ದಾರೆ. ಇವಾಗ ನೆಕ್ಸ್ಟ್ ಅವ್ರಿಗಿರೋ ಆಪ್ಷನ್ ಆಪರೇಷನ್. ಅದು ಮಾಡ್ಬೇಕಾದ್ರೆ ಸ್ವಲ್ಪ ಅವ್ರಿಗೆ ಆಸ್ಮಾ ಪ್ರಾಬ್ಲಮ್ ಇದೆ, ಅದು ಟೋಟಲಿ ಇರಬಾರ್ದು ಅಂತ ಹೇಳಿದ್ದಾರೆ. ನಾವ್ ಅದಕ್ಕೆ ಸುಮ್ನೆ ಆಪರೇಷನ್ ಎಲ್ಲ ಯಾಕೆ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದಿದ್ದೆ ಮೇಡಮ್. ಊಟ ತಿಂಡಿ ಅಂದ್ರೆ ಎಲ್ಲಾನು ಊಟ ಎಲ್ಲ ಮಾಡ್ತಾರೆ ಮೇಡಮ್. ಇವಾಗ ಗಟ್ಟಿ ಪದಾರ್ಥಗಳೇನು ಕಚ್ಚಿ ಅಗದು ತಿನ್ನಕ್ ಆಗಲ್ಲ. ಸ್ವಲ್ಪ ಲಿಕ್ವಿಡ್ ಐಟಮ್ಸ್, ಈ ಸಾಫ್ಟ್ ಆಗಿರೋ ಅನ್ನ ಮುದ್ದೆ ಆತರ ನೈಸ್ ಆಗಿ ತಿನ್ಬೋದು.